ಮಹಿಳಾ ಮೀಸಲಾತಿ ಮಸೂದೆಯನ್ನ 2029ರ ವೇಳೆಗೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದ್ದು, ಈ ನಿಟ್ಟಿನಲ್ಲಿ ಅಗತ್ಯವಿರುವ ತಿದ್ದುಪಡಿಗಳನ್ನ ಕೈಗೊಳ್ಳಲಾಗುವುದು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2023ರಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿದಾಗ ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟಿತ್ತು ಎಂದು ಹೇಳಿದ್ರು. ಅದನ್ನ ಅನುಷ್ಠಾನಗೊಳಿಸುವುದು ಸರ್ಕಾರದ ಗುರಿಯಾಗಿದೆ. 2029ರಲ್ಲಿ ಮೀಸಲಾತಿ ಜಾರಿಗೊಳಿಸುವ ಗುರಿ ಹೊಂದಲಾಗಿದೆ. ಆದರೆ ಈಗ ಜನಗಣತಿ ನಡೆಸಿ ಅದರ ಆಧಾರದ ಮೇಲೆ ಮೀಸಲಾತಿ ನಡೆಸುವುದು ಅಸಾಧ್ಯವಾಗಿದೆ. ಹೀಗಾಗಿ 2011ರ ಜನಗಣತಿಯನ್ನ ಪರಿಗಣಿಸುವ ಸಾಧ್ಯತೆ ಇದೆ ಎಂದು ಬಸವರಾಜ ಬೊಮ್ಮಾಯಿ ವಿವರಿಸಿದ್ದಾರೆ. ಈ ಕುರಿತು ಶೀಘ್ರವೇ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳಲಿದೆ ಎಂದು ಅವರು ತಿಳಿಸಿದ್ರು. ಮಹಿಳಾ ಮೀಸಲಾತಿ ಜಾರಿಗೆ ತರುವ ಸಂಬಂಧ ಈಗಾಗಲೇ ಹಲವು ಸುತ್ತಿನ ಮಾತುಕತೆಗಳು ನಡೆದಿವೆ. ಕಾನೂನು ತಜ್ಞರ ಸಲಹೆಗಳನ್ನ ಪಡೆಯಲಾಗಿದೆ. ಮೀಸಲಾತಿ ಎಷ್ಟು ಸ್ಥಾನಗಳಿಗೆ ನೀಡಬೇಕು, ಯಾವ ಮಾನದಂಡಗಳನ್ನ ಅನುಸರಿಸಬೇಕು, ಯಾವ ಸಮುದಾಯಗಳಿಗೆ ಮೀಸಲಾತಿ ನೀಡಬೇಕು ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆದಿವೆ. ಈ ನಿಟ್ಟಿನಲ್ಲಿ ಜನಸಂಖ್ಯೆ ಆಧರಿಸಿ ಮೀಸಲಾತಿ ನೀಡುವ ಪ್ರಕ್ರಿಯೆಯನ್ನ ಸುಲಭಗೊಳಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಇದಲ್ಲದೆ ಮೀಸಲಾತಿ ಜಾರಿಗೆ ತರುವಲ್ಲಿ ಎದುರಾಗಬಹುದಾದ ಕಾನೂನು ತೊಡಕುಗಳನ್ನು ನಿವಾರಿಸಲು ಕೂಡ ಯೋಜಿಸಲಾಗಿದೆ. ಮಹಿಳಾ ಮೀಸಲಾತಿ ಜಾರಿಗೆ ತರುವ ಮೂಲಕ ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಏನು ಅಂತಂದ್ರೆ ಪೂರ್ತಿಯಾಗಿ ಗೊಂದಲ ಮಾಡಿರುವಂಥದ್ದು. ಈವನ್ ಅವ್ರು ಕೋಟ್ ಮಾಡ್ತಾ ಇದ್ದಾರೆ, ಅಸ್ಸಾಂನಲ್ಲಿ ಅದೇ ತರ ಮಾಡಿದ್ರು ಡಿಲಿಮಿಟೇಷನ್, ಜಮ್ಮು ಕಾಶ್ಮೀರಲ್ಲಿ ಅವ್ರಿಗೆ ಹೇಗ್ ಬೇಕೋ ಮಾಡ್ತಾ ಇದ್ದಾರೆ, ಟ್ರಿಕ್ಸ್ ಎಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತೆ ಈವನ್ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಜೊತೆ ಯಾರ ಜೊತೆನೂ ಮಾತಾಡಿದ್ರು. ಹಿಂದೆ ವಾಜಪೇಯಿ ಕಾಲದಲ್ಲಿ ಎಲ್ಲ ಸ್ಟೇಟ್ಸ್ ಜೊತೆ ಎಲ್ಲ ಮಾತುಕತೆ ಮಾಡಿದ್ರು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು. ಈ ಸರಿ ಎಲ್ಲರನ್ನೂ ಕೂಡ ಈವನ್ ವಿಪಕ್ಷಗಳನ್ನು ಕೂಡ ಕೇಂದ್ರದಲ್ಲಿ ಸೈಡ್ ಇಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ವಿಪಕ್ಷಗಳನ್ನ 3-4 ಬಾರಿ ಕರೆದು ಬಿಲ್ ಮಾಡೋಕ್ಕಿಂತ ಮುಂಚೆ, ಡ್ರಾಫ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಚರ್ಚೆ ಆಗಿದೆ. ಈ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿಂತ ಮುಂಚೆಕ್ಕಿಂತ ಈಗ ಇನ್ನೂ ಕೂಡ ಚರ್ಚೆ ಆಗಿದೆ. ಕಳೆದ ಸೆಷನ್ನಲ್ಲಿ ಆಗಬೇಕನ್ನುವಂತಹ ಸಂದರ್ಭದಲ್ಲೂ ಕೂಡ ಚರ್ಚೆ ಆಗಿದೆ. ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಆಗಿದೆ. ಇಟ್ಸ್ ಆಲ್ ಇನ್ ಪಬ್ಲಿಕ್ ಡೊಮೇನ್. ಏನು ಕದ್ದು ಮುಚ್ಚಿ ಮಾಡೋಕ್ಕಾಗಲ್ಲ. ಹೀಗಾಗಿ ಅದೆಲ್ಲ ನಿರಾಧಾರ ಆರೋಪ. ನನ್ನ ಪ್ರಕಾರ ಇವತ್ತಿನ ಒಂದು ಸಂದರ್ಭದಲ್ಲಿ ಮುಂದಿನ ಜನಗಣತಿ ಆದಮೇಲೆ ಆಗುವಂಥ ಬೆಳವಣಿಗೆಯ ಒಂದು ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ದಿಸ್ ಈಸ್ ದಿ ಬೆಸ್ಟ್ ಸೊಲ್ಯೂಷನ್. ಎಲ್ಲ ರೀತಿಯ ದೃಷ್ಟಿಯಿಂದ ಇದೆ ಪರ್ಸೆಂಟೇಜ್ ಜನಗಣತಿ ಬೇಸಲ್ಲ, ಜನಗಣತಿ ಬೇಸಲ್ಲ, ಜನಸಂಖ್ಯೆ ಬೇಸವೇ ಅಲ್ಲ. ಇಟ್ಸ್ ಪ್ರಪೋರ್ಷನೇಟ್, 50% ಪ್ರಪೋರ್ಷನೇಟ್. ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಏನು ಅಂತಂದ್ರೆ ಪೂರ್ತಿಯಾಗಿ ಗೊಂದಲ ಮಾಡಿರುವಂಥದ್ದು. ಈವನ್ ಅವ್ರು ಕೋಟ್ ಮಾಡ್ತಾ ಇದ್ದಾರೆ, ಅಸ್ಸಾಂನಲ್ಲಿ ಅದೇ ತರ ಮಾಡಿದ್ರು ಡಿಲಿಮಿಟೇಷನ್, ಜಮ್ಮು ಕಾಶ್ಮೀರಲ್ಲಿ ಅವ್ರಿಗೆ ಹೇಗ್ ಬೇಕೋ ಮಾಡ್ತಾ ಇದ್ದಾರೆ, ಟ್ರಿಕ್ಸ್ ಎಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತೆ ಈವನ್ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಜೊತೆ ಯಾರ ಜೊತೆನೂ ಮಾತಾಡಿದ್ರು. ಹಿಂದೆ ವಾಜಪೇಯಿ ಕಾಲದಲ್ಲಿ ಎಲ್ಲ ಸ್ಟೇಟ್ಸ್ ಜೊತೆ ಎಲ್ಲ ಮಾತುಕತೆ ಮಾಡಿದ್ರು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು. ಈ ಸರಿ ಎಲ್ಲರನ್ನೂ ಕೂಡ ಈವನ್ ವಿಪಕ್ಷಗಳನ್ನು ಕೂಡ ಕೇಂದ್ರದಲ್ಲಿ ಸೈಡ್ ಇಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ವಿಪಕ್ಷಗಳನ್ನ 3-4 ಬಾರಿ ಕರೆದು ಬಿಲ್ ಮಾಡೋಕ್ಕಿಂತ ಮುಂಚೆ, ಡ್ರಾಫ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಚರ್ಚೆ ಆಗಿದೆ. ಈ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿಂತ ಮುಂಚೆಕ್ಕಿಂತ ಈಗ ಇನ್ನೂ ಕೂಡ ಚರ್ಚೆ ಆಗಿದೆ. ಕಳೆದ ಸೆಷನ್ನಲ್ಲಿ ಆಗಬೇಕನ್ನುವಂತಹ ಸಂದರ್ಭದಲ್ಲೂ ಕೂಡ ಚರ್ಚೆ ಆಗಿದೆ. ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಆಗಿದೆ. ಇಟ್ಸ್ ಆಲ್ ಇನ್ ಪಬ್ಲಿಕ್ ಡೊಮೇನ್. ಏನು ಕದ್ದು ಮುಚ್ಚಿ ಮಾಡೋಕ್ಕಾಗಲ್ಲ. ಹೀಗಾಗಿ ಅದೆಲ್ಲ ನಿರಾಧಾರ ಆರೋಪ. ನನ್ನ ಪ್ರಕಾರ ಇವತ್ತಿನ ಒಂದು ಸಂದರ್ಭದಲ್ಲಿ ಮುಂದಿನ ಜನಗಣತಿ ಆದಮೇಲೆ ಆಗುವಂಥ ಬೆಳವಣಿಗೆಯ ಒಂದು ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ದಿಸ್ ಈಸ್ ದಿ ಬೆಸ್ಟ್ ಸೊಲ್ಯೂಷನ್. ಎಲ್ಲ ರೀತಿಯ ದೃಷ್ಟಿಯಿಂದ ಇದೆ ಪರ್ಸೆಂಟೇಜ್ ಜನಗಣತಿ ಬೇಸಲ್ಲ, ಜನಗಣತಿ ಬೇಸಲ್ಲ, ಜನಸಂಖ್ಯೆ ಬೇಸವೇ ಅಲ್ಲ. ಇಟ್ಸ್ ಪ್ರಪೋರ್ಷನೇಟ್, 50% ಪ್ರಪೋರ್ಷನೇಟ್. ಅಂದ್ರೆ ವಿರೋಧ ಪಕ್ಷಗಳ ಆರೋಪ ಏನು ಅಂತಂದ್ರೆ ಪೂರ್ತಿಯಾಗಿ ಗೊಂದಲ ಮಾಡಿರುವಂಥದ್ದು. ಈವನ್ ಅವ್ರು ಕೋಟ್ ಮಾಡ್ತಾ ಇದ್ದಾರೆ, ಅಸ್ಸಾಂನಲ್ಲಿ ಅದೇ ತರ ಮಾಡಿದ್ರು ಡಿಲಿಮಿಟೇಷನ್, ಜಮ್ಮು ಕಾಶ್ಮೀರಲ್ಲಿ ಅವ್ರಿಗೆ ಹೇಗ್ ಬೇಕೋ ಮಾಡ್ತಾ ಇದ್ದಾರೆ, ಟ್ರಿಕ್ಸ್ ಎಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತೆ ಈವನ್ ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಜೊತೆ ಯಾರ ಜೊತೆನೂ ಮಾತಾಡಿದ್ರು. ಹಿಂದೆ ವಾಜಪೇಯಿ ಕಾಲದಲ್ಲಿ ಎಲ್ಲ ಸ್ಟೇಟ್ಸ್ ಜೊತೆ ಎಲ್ಲ ಮಾತುಕತೆ ಮಾಡಿದ್ರು. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಆಗಿತ್ತು. ಈ ಸರಿ ಎಲ್ಲರನ್ನೂ ಕೂಡ ಈವನ್ ವಿಪಕ್ಷಗಳನ್ನು ಕೂಡ ಕೇಂದ್ರದಲ್ಲಿ ಸೈಡ್ ಇಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲ ವಿಪಕ್ಷಗಳನ್ನ 3-4 ಬಾರಿ ಕರೆದು
ಬಿಲ್ ಮಾಡೋಕ್ಕಿಂತ ಮುಂಚೆ, ಡ್ರಾಫ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಡೆ ಚರ್ಚೆ ಆಗಿದೆ. ಈ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿಂತ ಮುಂಚೆಕ್ಕಿಂತ ಈಗ ಇನ್ನೂ ಕೂಡ ಚರ್ಚೆ ಆಗಿದೆ. ಕಳೆದ ಸೆಷನಲ್ಲಿ ಆಗಬೇಕನ್ನುವಂಥ ಸಂದರ್ಭದಲ್ಲೂ ಕೂಡ ಚರ್ಚೆ ಆಗಿದೆ. ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಆಗಿದೆ. ಇಟ್ಸ್ ಆಲ್ ಇನ್ ಪಬ್ಲಿಕ್ ಡೊಮೇನ್. ಏನು ಕದ್ದು ಮುಚ್ಚಿ ಮಾಡೋಕ್ಕಾಗಲ್ಲ. ಹೀಗಾಗಿ ಅದೆಲ್ಲ ನಿರಾಧಾರ ಆರೋಪ. ನನ್ನ ಪ್ರಕಾರ ಇವತ್ತಿನ ಒಂದು ಸಂದರ್ಭದಲ್ಲಿ ಮುಂದಿನ ಜನಗಣತಿ ಆದಮೇಲೆ ಆಗುವಂಥ ಬೆಳವಣಿಗೆಯ ಒಂದು ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ದಿಸ್ ಈಸ್ ದಿ ಬೆಸ್ಟ್ ಸೊಲ್ಯೂಷನ್ ಎಲ್ಲ ಹಿತದೃಷ್ಟಿಯಿಂದ ಇದೆ ಮಾಡಬೇಕು. ಪರ್ಸೆಂಟೇಜ್ ಜನಗಣತಿ ಬೇಸಲ್ಲ, ಜನಗಣತಿ ಬೇಸಲ್ಲ, ಜನಸಂಖ್ಯೆ ಬೇಸವೇ ಅಲ್ಲ. ಇಟ್ ಇಸ್ ಪ್ರಪೋರ್ಷನೇಟ್, 50% ಪ್ರಪೋರ್ಷನೇಟ್. ಅಂದರೆ ವಿರೋಧ ಪಕ್ಷಗಳ ಆರೋಪ ಏನು ಅಂತಂದರೆ ಪೂರ್ತಿಯಾಗಿ ಎಸ್ಸಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ವೀರೇಶ್ ವೀರಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ವೀರಪ್ಪ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸುರೇಖ, ಮಹಿಳೆಯರಿಗೆ ಅವಕಾಶ ಕೊಟ್ರೆ ಸಮಾಜಕ್ಕೆ ಹೆಚ್ಚಿನ ಕೊಡುಗೆ ಕೊಟ್ಟಂತಾಗತ್ತೆ ಅಂತ ಹೇಳಿ ಸಂಸದ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮಾಧ್ಯಮಗಳ ಮುಂದೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೆ ಅಪಾರವಾದಂತಹ ಪ್ರತಿಭೆ ಇದೆ, ಪ್ರಾಮಾಣಿಕತೆ ಇದೆ. ಇವರಿಗೆ ಸೂಕ್ತ ಅವಕಾಶಗಳು ದೊರೆತರೆ ಅವರ ಸಮುದಾಯವನ್ನ ಮತ್ತಷ್ಟು ಮುನ್ನಡೆಸುವಂತಹ ಶಕ್ತಿ ಹೊಂದಿರ್ತಾರೆ ಅನ್ನುವಂಥದ್ದು ಬಸವರಾಜ ಬೊಮ್ಮಾಯಿ ಅವರ ಮಾತು. ಸುರೇಖಾ, ನಿನ್ನೆ ತಾನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳ ಅದ್ಭುತವಾಗಿ 33% ವಿಚಾರವಾಗಿ ಮಹಿಳೆಯರಿಗೆ ಕೊಡಲಾಗ್ತದೆ, ಮುಂದುವರೆದಂತೆ ಮಹಿಳೆಯರ ಸಬಲೀಕರಣಕ್ಕೆ ಇದು ತುಂಬಾ ಅವಶ್ಯಕವಾಗಿತ್ತು, ಹಾಗಾಗಿ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಈ ಕೆಲಸಕ್ಕೆ ಮುಂದಾಗಿದೆ ಅನ್ನುವಂತಹದ್ದನ್ನ ಪಾರ್ಲಿಮೆಂಟ್ ನಲ್ಲಿ ನಿಂತು ಮಾತನಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇತರ ಕಾರ್ಯಕರ್ತರುಗಳು, ನಾಯಕರುಗಳು, ಮುಖಂಡರುಗಳು, ರಾಹುಲ್ ಗಾಂಧಿ ಆಗಿರಬಹುದು, ಇವರೆಲ್ಲ ಅವರದ್ದೇ ಆದಂತಹ ವಿಭಿನ್ನ ರೀತಿಯ ಪ್ರತಿಕ್ರಿಯೆಗಳನ್ನ ನೀಡಬಹುದು. ಅದರಂತೆ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಹಿಳೆಯರು ಹೆಚ್ಚಿನ ಪ್ರತಿಭೆ ಮತ್ತು ಸಮಗ್ರತೆಯನ್ನು ಹೊಂದಿರ್ತಾರೆ, ಅವರಿಗೆ ಅವಕಾಶಗಳನ್ನು ಕೊಟ್ರೆ ಸಮಾಜಕ್ಕೆ ಅರ್ಥಪೂರ್ಣ ಕೊಡುಗೆಗಳನ್ನ ನೀಡ್ತಾರೆ ಅಂತ ಹೇಳಿ ಬಿಜೆಪಿ ಸಂಸದ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೊಂಡಿದ್ದಾರೆ. ಮುಂಡರಗಿ ತಾಲೂಕಿನ ಪ್ರಥಮ ರ್ಯಾಂಕ್ ಮತ್ತು ಗದಗ ಜಿಲ್ಲೆಯಲ್ಲಿ 3ನೇ ರ್ಯಾಂಕ್ ಪಡೆದಂತಹ ಕಲಕೆರೆಯ ಶ್ರೀ MB ಪಾಟೀಲ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PU ವಿದ್ಯಾರ್ಥಿ ಮಂಜುಳಾ ಹನುಮಂತಪ್ಪ ಹುಲ್ಕಂಡ್ ಅವರಿಗೆ ಸನ್ಮಾನವನ್ನ ಮಾಡ್ತಾ ಈ ಮಾಹಿತಿಗಳನ್ನ ರಾಜ್ಯದ ಜನರ ಮುಂದೆ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ತಪ್ಪೇನಲ್ಲ. ಬಳಿಕ ಮಾತನಾಡಿದಂತಹ ಬಸವರಾಜ ಬೊಮ್ಮಾಯಿ ಮಹಿಳೆಯರಿಗೆ ಅವಕಾಶ ನೀಡಿದ್ರೆ ಅವರು ಸಮಾಜದಲ್ಲಿ ದೊಡ್ಡ ಮಟ್ಟದ ಕೊಡುಗೆಗಳನ್ನು ನೀಡಬಹುದು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮಹಿಳೆಯರಲ್ಲಿ ಅಪಾರ ಪ್ರತಿಭೆ ಇದೆ, ಪ್ರಾಮಾಣಿಕತೆ ಇರ್ತದೆ, ಅವರು ಸೂಕ್ತವಾದಂತಹ ಅವಕಾಶಗಳು ದೊರೆತರೆ ಅವರು ಸಮಾಜವನ್ನ ಮತ್ತಷ್ಟು ಮುನ್ನಡೆಸುವಂತಹ ಶಕ್ತಿ ಹೊಂದಿರ್ತಾರೆ. ಯಾಕಂತಂದ್ರೆ ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂದ್ರೆ, ಒಂದು ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಹೇಗೆ ಹೆಣ್ಣು ಕಾರಣನೋ ಹಾಗೆ ಸಮುದಾಯ ಚೆನ್ನಾಗಿರ್ಬೇಕು ಅಂತಂದ್ರೆ, ರಾಜ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮಹಿಳೆಯರ ಕೈಗೆ ಅಧಿಕಾರವನ್ನು ಕೊಡಬೇಕು. ಇದು ಬಸವರಾಜ ಬೊಮ್ಮಾಯಿ ಅವರ ಮಾತಿನ ಒಕ್ಕಣಿಕೆ. ಇತ್ತ ರಾಜ್ಯ ಪ್ರಶಸ್ತಿ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯದ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿದ್ರು ಕೂಡ ಮಂಜುಳಾ ಪಡೆದಿರುವಂತಹ ಗೌರವವು ಅಷ್ಟೇ ವಿಶೇಷವಾಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ವೇಳೆ ಹೇಳಿದ್ರು. ಇದೇ ವೇಳೆ ದೇಶದಲ್ಲಿ ಅನೇಕ ಮಹಿಳೆಯರ ಪ್ರತಿಭೆ ಹೊರಬರಲಿದೆ, ಉಳಿದಿರುವಂತಹದ್ದು ಉಳಿದವರನ್ನ ಉಲ್ಲೇಖಿಸಿ ಮಾತನಾಡಿದಂತಹ ಬಸವರಾಜ ಬೊಮ್ಮಾಯಿ ಹಿಂದುಳಿದ ಪೀಳಿಗೆಯ ಅಥವಾ ಹಿಂದುಳಿದ ಸಮುದಾಯದ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳು ದೊರಕದಿದ್ರೆ ಸಮಾಜ ಇನ್ನಷ್ಟು ಅಭಿವೃದ್ಧಿ ಅಂದ್ರೆ ದೊರಕಿದ್ರೆ ಸಮಾಜ ಮತ್ತಷ್ಟು ಅಭಿವೃದ್ಧಿ ಆಗತ್ತೆ, ದೊರಕಲಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯವಾಗುತ್ತೆ. ಈ ರೀತಿಯಾದಂತಹ ತಮ್ಮ ಅಭಿಪ್ರಾಯವನ್ನ ಮಾಧ್ಯಮಗಳ ಮುಂದೆ ಬಸವರಾಜ ಬೊಮ್ಮಾಯಿ ಅವರು ಹೊರಹಾಕಿದ್ರು. ಸುರೇಖ್. ವೀರೇಶ್ ಅವರೇ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂದರ್ಭದಲ್ಲೂ ಕೂಡ ಚರ್ಚೆ ಆಗಿದೆ, ಎಕ್ಸ್ಪರ್ಟ್ಸ್ ಜೊತೆ ಚರ್ಚೆ ಆಗಿದೆ. ಇಟ್ಸ್ ಆಲ್ ಇನ್ ಪಬ್ಲಿಕ್ ಡೊಮೇನ್. ಏನು ಕದ್ದು ಮುಚ್ಚಿ ಮಾಡೋಕ್ಕಾಗಲ್ಲ. ಹೀಗಾಗಿ ಅದೆಲ್ಲ ನಿರಾಧಾರ ಆರೋಪ. ನನ್ನ ಪ್ರಕಾರ OBCಗೆ ಸಪರೇಟ್ ಈಗ ಮೇನು ಈಗಿನ 543 ಸೀಟಲ್ಲೇ OBC ಮೀಸಲಾತಿ ಇಲ್ಲ. ಇಡೀ ದೇಶದಲ್ಲಿ OBCಗೆ
ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮೀಸಲಾತಿ ಸದ್ಯಕ್ಕೆ ಇಲ್ಲ. ಈಗ SC/ST ಮೀಸಲಾತಿ ಅದರಲ್ಲಿ ಸಿಗ್ತದೆ. OBC ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಇಷ್ಟು ದಿವಸ ಮುಂದೆ ಬಂದಿದೆ. ಆದರೆ ಪ್ರಧಾನಮಂತ್ರಿಯವರು ಏನು ಹೇಳಿದರೆ, ಇವತ್ತು ಮೊದಲು ಮಹಿಳಾ ಮೀಸಲಾತಿಯಾಗಿ ಅವ್ರು ಒಳಗಡೆ ಬರಲಿ, ಅವ್ರು ತೀರ್ಮಾನ ಮಾಡಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು. ಆ ತೀರ್ಮಾನವೇ ಮುಂದಿನ ದಿನಗಳಲ್ಲಿ ಆಗ್ತದೆ. ಬದಲಾವಣೆ ನಿರಂತರವಾಗಿ ಇಂಪ್ರೂವ್ಮೆಂಟು ಬದಲಾವಣೆ ಆಗ್ತಾ ಇರ್ತದೆ. ಆ ನೆಪದಲ್ಲೇ ಈಗ ಮುಂದೂಡಿದ್ದಾರೆ 30 ವರ್ಷ, ಮತ್ತೆ 31 ವರ್ಷ ನೋಡೋದು ಬೇಡ ಅನ್ನುವಂಥ ವಿಚಾರವನ್ನು ಪ್ರಧಾನಮಂತ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ವಿಪಕ್ಷಗಳು ಹೇಳ್ತಾ ಇದ್ದಾರೆ, ಇದರ ಬಗ್ಗೆ ಕ್ಲಾರಿಟಿನೇ ಕೊಡ್ತಾ ಇಲ್ಲ. ನಾವು ಈಗ ಪರ್ಸೆಂಟೇಜ್ ಮಾಡ್ತೀವಿ ಅನ್ನೋದು ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಾಗಿದೆ. ಇದು ಕ್ಲಾರಿಟಿ. ಈಗ ಅವರೊಂದು ಪ್ರಶ್ನೆ ಕೇಳಿದ್ರು, ಬಿಲ್ಲಲ್ಲಿ ಪ್ರಪೋರ್ಷನೇಟ್ ಬಗ್ಗೆ ಇಲ್ಲ ಅಂತ. ಯಾವ ಬಿಲ್ಲಲ್ಲೂ ಕೂಡ ಈ ವಿಚಾರ ಪ್ರಸ್ತಾವನೆ ಆಗೋದಿಲ್ಲ. ಇದು ಎಲ್ಲಿ ಆಗುತ್ತೆ ಅಂದರೆ, ಡಿಲಿಮಿಟೇಷನ್ ಕಮಿಷನ್ ಮಾಡ್ತಾರಲ್ಲ, ಡಿಲಿಮಿಟೇಷನ್ ಕಮಿಷನ್ ಕ್ರೈಟೀರಿಯಾ ಫಿಕ್ಸ್ ಮಾಡ್ತಾರೆ. ಯಾವ ರೀತಿ ಆಗಬೇಕು, ಪ್ರಪೋರ್ಷನೇಟ್ ಹೆಚ್ಚಾಗಬೇಕು. 2011ರಲ್ಲಿ ವೋಟರ್ಸ್, ಒಂದು ಲೋಕಸಭೆಗೆ ಎಷ್ಟು ವೋಟರ್ಸ್ ಅಂತ ಡಿಸೈಡ್ ಆಗಬೇಕು, ಆಯಾ ರಾಜ್ಯದ ತಕ್ಕಾಗೆ ಆಗಬೇಕು. ಈ ಕೆಲವು ಕ್ರೈಟೀರಿಯಾಗಳನ್ನು ಏನು ಫಿಕ್ಸ್ ಮಾಡ್ತಾರೆ. ಡಿಲಿಮಿಟೇಷನ್ ಕಮಿಷನ್ ಪವರ್ ಇದೆ. ಡಿಲಿಮಿಟೇಷನ್ ಕಮಿಷನ್ನಲ್ಲಿ ಎಲ್ಲ ವಿಚಾರಗಳು ಕೂಡ ಅಲ್ಲ, ನಾವು ಈ ಪರ್ಸೆಂಟೇಜ್ ಕೂಡ ಈ ಸಂಸತ್ತಿಗೆ ಅದಿದೆ ಸರ್. ಇಷ್ಟು OBCಗೆ ಸಪರೇಟ್ ಮತ್ತು ಮೀಸಲಾತಿ ಈಗ ಮೇನು ಈಗೇನ 543 ಸೀಟಲ್ಲಿ OBC ಮೀಸಲಾತಿ ಇಲ್ಲ. ಇಡೀ ದೇಶದಲ್ಲಿ OBCಗೆ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಮೀಸಲಾತಿ ಸದ್ಯಕ್ಕೆ ಇಲ್ಲ. ಈಗ SC/ST ಮೀಸಲಾತಿ ಅದರಲ್ಲಿ ಸಿಗ್ತದೆ. OBC ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಇಷ್ಟು ದಿವಸ ಮುಂದೆ ಬಂದಿದೆ. ಆದರೆ ಪ್ರಧಾನಮಂತ್ರಿಯವರು ಏನು ಹೇಳಿದರೆ, ಇವತ್ತು ಮೊದಲು ಮಹಿಳಾ ಮೀಸಲಾತಿಯಾಗಿ ಅವ್ರು ಒಳಗಡೆ ಬರಲಿ, ಅವ್ರು ತೀರ್ಮಾನ ಮಾಡಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು. ಆ ತೀರ್ಮಾನವೇ ಮುಂದಿನ ದಿನಗಳಲ್ಲಿ ಆಗ್ತದೆ. ಬದಲಾವಣೆ ನಿರಂತರವಾಗಿ ಇಂಪ್ರೂವ್ಮೆಂಟು ಬದಲಾವಣೆ ಆಗ್ತಾ ಇರ್ತದೆ. ಆ ನೆಪದಲ್ಲೇ ಈಗ ಮುಂದೂಡಿದ್ದಾರೆ 30 ವರ್ಷ, ಮತ್ತೆ 31 ವರ್ಷ ನೋಡೋದು ಬೇಡ ಅನ್ನುವಂಥ ವಿಚಾರವನ್ನು ಪ್ರಧಾನಮಂತ್ರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.